ಲೇ ಪರಿ, ಟೈಮ್ ಎಷ್ಟು ನೋಡಿದ್ಯಾ? ಬೆಳಿಗ್ಗೆ ಎದ್ದಾಗಿಂದ ಓಡಾಡ್ಕೊಂಡು ಹಂಗೇ ಇರ್ತಾಳೆ. ಒಂದು ಕೆಲಸ ಬೇಗ ಬೇಗ ಮಾಡಲ್ಲ. ಪರಿ, ಟೈಮ್ ನೋಡ್, ಬೇಗ ಟೈಮ್ ಆಯ್ತು, ಬಾ ಬೇಗ. ಅಯ್ಯೋ ಬಂದೇ ಇದೆ, ಯಾಕ್ರಿ ಒಂದೇ ಸಲ ಬಡ್ಕೊಂತಿರ್ತೀರಾ? ನಾನು ಅಡ್ಗೆ ಮಾಡ್ಲಾ, ನಿಮ್ಮ ಹತ್ರ ನಿಂತ್ಕೊಂಡ್ಲಾ ಹೇಳಿ? ಅಮ್ಮ ತಾಯಿ, ಇಲ್ಲಿ ಬಂದು ನಿಂತ್ಕೊಳ್ಳೋದಲ್ಲ, ಏನು ಬೇಡ. ಮೊದಲು ನನ್ನ ಬಾಕ್ಸ್ ರೆಡಿ ಮಾಡಿ, ಟೈಮ್ ಆಯ್ತು ಕಣೆ. ಅಮ್ಮ ನನಗೂ ಟೈಮ್ ಆಯ್ತು, ವ್ಯಾನ್ ಬಂದ್ಬಿಡುತ್ತೆ ನೋಡಿ, ಲೊಕೇಶನ್ ಎಲ್ಲ ಕಳ್ಸಿ ಆಗಿದೆ. ಅವ್ರು ಬಂದು ನಿಂತ್ಕೊಂಡು ಆರನ್ ಮಾಡ್ತಾರೆ, ಆಮೇಲೆ ಬಾಕ್ಸಿಗೆ ಹಾಕ್ತೀಯಾ? ಡೈಲಿ ಹಿಂಗೆ ಆಗುತ್ತಮ್ಮ. ಅಯ್ಯೋ ಒಂದೇ ನಿಮಿಷ ಬಂದೇ ಇರು, ಸ್ಟೋವ್ ಮೇಲೆ ಒಗ್ಗರಣೆ ಹಾಕ್ತಾ ಇದೀನಿ, ಆದ್ಮೇಲೆ ಆಫ್ ಮಾಡಿ ಬರ್ತೀನಿ. ಹೊಸಪ್ಪ, ನನಗಂತೂ ಬೆಳಗ್ಗೆ ಇದ್ದಾಗಿಂದ ಒಂದು ಸೆಕೆಂಡ್ ಫ್ರೀ ಸಿಗಲ್ಲ. ನೀವು ಆಫೀಸ್ಗೆ ಹೋಗೋವರೆಗೂ, ನಿಮ್ಮ ಮಗಳು ಸ್ಕೂಲಿಗೆ ಹೋಗೋವರೆಗೂ ನನಗಂತೂ ಜೀವ ಬಾಯಿಗೆ ಬಂದ್ಬಿಟ್ಟಿರ್ತೈತೆ. ಲೇ ಪರಿ, ನೀನ್ ಅರಿಕತೆ ಆಮೇಲೆ ಹೇಳುವಂತೆ, ಮೊದಲು ಲಂಚ್ ಬ್ಯಾಗ್ ಕೊಡೆ, ಆಫೀಸು ಟೈಮ್ ಆಯ್ತು ಕಣೆ. ಅಮ್ಮ ನನ್ನ ಸ್ಕೂಲ್ ಬ್ಯಾಗು. ಅಯ್ಯೋ ನಿಮ್ಮಿಬ್ಬರಿಗೂ ಕಣ್ ಕಾಣಿಸುತ್ತಾ ಇಲ್ವಾ? ಕಣ್ ಮುಂದೆ ಇಲ್ಲೇ ಇಲ್ವಾ ಬ್ಯಾಗು? ನೋಡಿ. ಅಯ್ಯೋ, ಈ ಬ್ಯಾಗ್ ಇಲ್ಲೇ ಇದೆಯಾ? ಸಾರಿ ಕಣೆ, ನಾನು ನೋಡಿಲ್ಲ. ನೋಡ್ದಂಗೆ ನಿನ್ ಮೇಲೆ ರೇಗ್ಬಿಟ್ಟೆ, ಸಾರಿ. ಅಮ್ಮ, ನನ್ನ ಬ್ಯಾಗಲ್ಲಿ ಬುಕ್ಸ್ ಎಲ್ಲ ಕರೆಕ್ಟಾಗಿ ಹಾಕಿದ್ಯಾ? ಅಲ್ಲೋಡು, ಪೆನ್ಸಿಲ್ ಎಲ್ಲ ಕಾಣೋ ಥರ ಹಾಕಿದ್ಯಾ? ನನ್ನ ಫ್ರೆಂಡ್ಸ್ ಯಾರಾದ್ರೂ ಆ ಥರ ಪೆನ್ಗಳನ್ನ ಪೆನ್ಸಿಲ್ನ ನೋಡಿದ್ರೆ ಬಿಡ್ತಾರಾ? ಎಲ್ಲ ಎತ್ಕೊಬಿಡ್ತಾರಮ್ಮ. ಏಯ್, ಸ್ಕೂಲಿಗೆ ಹೋಗೋದು ನೀನಾ? ನಿನ್ ಬುಕ್ಸು, ನಿನ್ ಬ್ಯಾಗು ಹೆಂಗ್ ಬೇಕು, ಏನಿಗೆ ಬೇಕು ಅಂತ ನಿನಗೆ ಗೊತ್ತಿರ್ಬೇಕು. ನಂಗೇನೆ ಗೊತ್ತು? ಹೋಗು, ನೀನು ಹೆಂಗ್ ಬೇಕು ಹಂಗೆ ಹಾಕ ಹೋಗು. ಬರೀ ಯಾಕೆ ಹಿಂಗ್ ರೇಗ್ತಿದ್ಯಾ? ಅಯ್ಯೋ ಮತ್ತೆ ಇನ್ನೇನ್ರಿ, ನಿಮ್ದು ಇಬ್ಬರು ಜಾಸ್ತಿ ಆಯ್ತು. ಹುಡುಗಾಟನ ಏನಿದು? ನನಗೆ ಸಾಕಾಗಿದೆ. ಮೊದಲೇ ಕಣ್ಣು ಮುಂದೆನೇ ಇರುತ್ತೆ, ಹುಡುಕಲ್ಲ ಏನೂ ಇಲ್ಲ. ನೋಡಿ ಎಲ್ಲ ಇದೆ, ತಗೊಂಡೋಗಿ, ಟೈಮ್ ಆಯ್ತು, ಬೇಗ. ಸರಿ ಕಣೆ, ಟೈಮ್ ಆಯ್ತು, ನಾನು ಬರ್ತೀನಿ. ಅಮ್ಮ ನಾನು ಹೋಗ್ತೀನಿ, ವ್ಯಾನ್ ಬಂತು ಅನ್ಸುತ್ತೆ. ಅಂಕಲ್ ಆನ್ ಮಾಡ್ತಿದ್ದಾರೆ, ಬರ್ಲಮ್ಮ, ಬಾಯ್. ಸರಿ ಮಗ್ಲೆ, ಹುಷಾರಾಗಿ ಹೋಗು. ಅಮ್ಮ ಮತ್ತೆ ಇವತ್ತು ಸಾಯಂಕಾಲ ಟ್ಯೂಷನಲ್ಲಿ ನನಗೆ ಗಿಫ್ಟ್ ಬೇಕಮ್ಮ. ಅದೇನಕ್ಕೆ ಅಂದರೆ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ತಾರಂತೆ. ನಮ್ಮ ಟ್ಯೂಷನ್ ಮಿಸ್ ಹೇಳಿದ್ದಾರೆ, ಅದಕ್ಕೆ ನಂಗೆ ಏನಾದರೂ ಒಂದು ಗಿಫ್ಟ್ ತಗೊಬಂದಿಟ್ಟಿರು. ಗಿಫ್ಟಾ? ಏನಕ್ಕಂತೆ? ಇವಾಗೇನು ಹಬ್ಬ ಇದೆಯಂತೆ? ಅಯ್ಯೋ ನಂಗೆ ಅದೆಲ್ಲ ಏನೂ ಗೊತ್ತಿಲ್ಲಮ್ಮ, ಮಿಸ್ ಹೇಳಿದ್ರು, ನಾನು ಅದಕ್ಕೆ ನಿಂಗೆ ಹೇಳ್ತಾ ಇದ್ದೀನಿ. ಅಂದಂಗೆ ಒಂದು ಪೆನ್ಸಿಲು ಅಥವಾ ಏನಾದರೂ ಹಿಂಗೆ ಚೆನ್ನಾಗಿರೋದು ತೆಗೆದಿಟ್ಟಿರಮ್ಮ. ಸರಿ, ಹೋಗ್ಬಾ ಅಮ್ಮ, ಬಾಯ್. ಅಯ್ಯಪ್ಪ, ನನಗಂತೂ ಸಾಕಾಗ್ಬಿಟ್ಟಿದೆ. ಅಲ್ಲ, ಬೆಳಗ್ಗೆ ಎದ್ದು ನ್ಯೂಸ್ ನೋಡೋಣ ಅಂತ ಟಿವಿ ಹಾಕಿದ್ನ, ಮುಗೀತು ನನ್ನ ಕತೆ. ಬರೀ ಇದೇ ನ್ಯೂಸ್ ಹಾಕ್ತಾರಪ್ಪ. ಅವಳನ್ನ ಬಿಟ್ಟು ಜೊತೆ ಓಡೋದ, ಇವಳನ್ನ ಬಿಟ್ಟು ಅವನ ಜೊತೆ ಓಡೋದ್ಲು. ಇದೇನಾ? ಬೇರೆ ಸಿಗೋದೇ ಇಲ್ವಾ? ಮೊನ್ನೆ ಒಂದು ದಿನ ಅದಾದ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ರಂತೆ. ಅವ್ರಂತಂದು ಕೂಸ್ಕೊಂಡು ನ್ಯಾಯ ಪಂಚಾಯತಿ ಮಾಡ್ತಾ ಇದ್ರು. ಅವ್ರನ್ನೇ ಒಂದು ಮಾಡಿದ್ರು ಇಲ್ಲ. ಎಲ್ಲಾದ್ರೂ ಹೋಗ್ಲಿ ಬಿಡು, ನಮ್ಗೆ ಯಾಕೆ ಬೇಕು? ಏನೋ ನೋಡೋಣ, ಇನ್ನೇನು ಮಾಡೋಣ? ಕೆಲಸ ಅಂತೂ ಏನೂ ಇಲ್ಲ, ಟಿವಿ ಆದ್ರೆ ನೋಡೋಣ. ಮಂಜಕ್ಕ ಒಳಗಡೆ ಇದೆಯಾ? ಇದು ಯಾರು? ಪರಿನಾ? ಓ ಪರಿ, ಬಾರೆ, ಇಲ್ಲೇ ಇದ್ದೀನಿ, ಬಾ ಒಳಗಡೆ. ಏನ್ ಮಂಜಕ್ಕ ಇನ್ ಭಾಗ್ಯಾ, ಬೆಳಗ್ಗೆ ಎದ್ಬಿಟ್ಟು ಟಿವಿ ನೋಡ್ಕೊಂತ ಕುತ್ಕೊಂಡ್ಬಿಟ್ಟಿದ್ಯಾ? ಅಂತೂ ನಿಂಗೆ ಲಾಟ್ರಿನೇ ಹೊಡ್ತೈತೆ ಬಿಡು. ಲಾಟ್ರಿನಾ? ಅದಾದ ಲಾಟ್ರಿ, ಬಾ ಕುತ್ಕೋ, ಬಾ ಇಲ್ಲಿ. ಹಿಂಗೆ ಅಂದೆ, ಕೆಲಸ ಎಲ್ಲ ಏನು ಇಲ್ವಲ್ಲ, ಆರಾಮಾಗಿರ್ತೀಯಲ್ಲ, ಅದಕ್ಕೆ ಹಂಗಂದೆ. ಅಂದಂಗೆ ಯಾಕೆ ಮಂಜಕ್ಕ ಮನೆ ಇಷ್ಟೊಂದು ಶಾಂತವಾಗೈತಲ್ಲ? ಮನೇಲಿ ಯಾರು ಇಲ್ವಾ? ಪವಿತ್ರ, ಕಿರಣ ಮತ್ತೆ ಕೃಷ್ಣಣ್ಣ ಎಲ್ಲ ಹೋಗಿದ್ದಾರೆ? ಎಲ್ಲ ಇದ್ದಾರೆ ಕಣೆ. ಅಂದ್ರೆ ಕಿರಣನು ಕೃಷ್ಣಣ್ಣ ಕೆಲ್ಸಕ್ಕೆ ಹೋಗಿದ್ದಾರೆ. ಊರ್ಗಂಟಿ ನಾನು ನೋಡು, ಕೆಲ್ಸಕ್ಕೆ ಹೋಗಿದ್ದಾರೆ. ನಮ್ಮ ಪವಿತ್ರ ಅವಳೆ ಒಳಗಡೆ. ಅಂದಂಗೇನು ಬೆಳಗ್ಗೆ ನಿಗಡೆ ಬಂದ್ಬಿಟ್ಟಿದ್ಯಾ? ಈ ಸಮಾಚಾರ? ಸ್ಕೂಲ್ಗೆ ಹೋದ್ಲ ಮಗಳು? ನೀವು ಯಜಮಾನ್ರು ಕೆಲ್ಸಕ್ಕೆ ಹೋದ್ರಾ? ಮಂಜಕ್ಕ, ಎಲ್ಲರೂ ಹೋದ್ರು, ಅದಕ್ಕೆ ನಾನು ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಈ ಕಡೆ ಬಂದೆ. ಏನಾದ್ರೂ ನೀನು ಲೆವೆಟ್ ಬಿಟ್ಟು ಬಂದಮೇಲೆ ಯಾಕೋ ತುಂಬಾ ಬೇಜಾರಾಗುತ್ತೆ ಮಂಜಕ್ಕ. ಯಾರು ಈಚೆಗಡೆನೇ ಬರೋಲ್ಲ ಗೊತ್ತಾ? ಆ ಲಾವಣ್ಯ ನೋಡಿದ್ರೆ ಪಾಪ, ಅವಳ ಗಂಡ ನೋಡ್ರೊಳಗಡೆ. ನಿಂಗೆ ಗೊತ್ತಲ್ಲ ವಿಷಯ? ಗೊತ್ತಾ ಇಲ್ವಾ? ಏನೇ? ನಂಗೇನು ಗೊತ್ತಿಲ್ಲ ಬಿಡು, ಏನು ವಿಷಯ ಹೇಳು. ಅಯ್ಯೋ ಒಳ್ಳೆ ಮಂಜಕ್ಕ, ನಿಂಗೆ ಇಷ್ಟು ದಿನ ಆಯಿತು ಗೊತ್ತೇ ಆಗಿಲ್ವಾ? ಅದೇನಂದರೆ ಅವಳ ಗಂಡ ಪಾಪ, ಇವಳು ಎಷ್ಟು ಒಳ್ಳೆಯವಳು ಮಂಜಕ್ಕ, ನಮ್ಮ ಲಾವಣ್ಯ. ಆದರೆ ನನ್ನ ಮಗನಿಗೆ ಇವಳನ್ನ ಬಿಟ್ಟು ಬೇರೆ ಹೆಣ್ಮಕ್ಳ ಮೇಲೆ ಆಸೆ. ಅದು ಇವಳಿಗೆಲ್ಲ ವಿಷಯ ಗೊತ್ತಾಗೈತೆ, ಆದರೂ ಪಾಪ ಎಲ್ಲೂ ಹೇಳ್ಕೊಳ್ಳಲ್ಲ ಇದು. ಯಾಕಂದರೆ ಅವಳಿಗೆ ಪಾಪ ಅವಳ ಗಂಡನ ಮಾನ ಮರದಿ ಹೋಗ್ಬಿಡ್ತೆ ಅಂತ ಬೇಜಾರಂತೆ. ಅದಕ್ಕೆ ಎಲ್ಲನೂ ಮನಸ್ಸೊಳಗೆ ಇಟ್ಕೊಂಡು ಕೊರಗ್ತಾ ಇರ್ತಾಳೆ. ನನಗೂ ಇಷ್ಟನೇ ಹೇಳಿರಲಿಲ್ಲ, ಮೊನ್ನೆ ಸಿಕ್ಕೆಲ್ಲ ಹೇಳ್ಕೊಂಡ್ಲು. ಅದು ಅಲ್ಲದೆ ಅವನ ಆಫೀಸಲ್ಲಿ ಅವನು ಹುಡುಗಿದ್ದಾಳೆ, ಆಫೀಸಲ್ಲಿ ಕೆಲಸ ಮಾಡ್ತಾಳಂತೆ. ಅವಳ ಹೆಸರು ಏನೋ ಅಂದ್ರಪ್ಪ, ಪ್ರಿಯನೋ ಏನೋ. ಆ ಹುಡುಗಿ ಜೊತೆಯಲ್ಲಿ ಮದುವೆ ಮಾಡ್ಕೊಳ್ಕಂಟ ಹೋಗಿದ್ದಾನೆ. ಆಮೇಲೆ ಹೆಂಗೂ ತಪ್ಪಾಯ್ತು ಅನ್ನೋ, ಏನೇನೋ ಮಾಡ್ತಾವಳೆ, ಏನು ಮಾಡ್ತಾಳೋ ಗೊತ್ತಿಲ್ಲ. ಅವಳಂತಾರಣ ಇನ್ನು ಮಾಲ, ಅವಳ ಗಂಡ ಮೊನ್ನೆ ಏನು ಜಾಸ್ತಿ ಒದ್ಬಿಟ್ಟಿದ್ದಾನೆ. ಅವಳು ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ, ನಾವು ಇನ್ನೂ ಕಮ್ಮಿ ಆಗಿಲ್ಲ ಅವಳಿಗೆ. ಹೌದಾ? ಇಷ್ಟೇನ ಆಗೈತಾ? ನೋಡ್ದ ಪಾಪಚ್ಚೆ, ಏನು ಮಾಡೋದು? ನಮ್ಮ ಹೆಣ್ಮಕ್ಳಿಗೆ ಯಾಕೆ ಇಷ್ಟೊಂದು ಕಷ್ಟ ಆಗುತ್ತೋ ಏನೋ. ಬಿಡು. ಅಂದಂಗೆ ಇವಳು ಮಾಲ ಇನ್ನೂ ಕಮ್ಮಿ ಆಗಿಲ್ವಂತ? ಒಂದಿನ ಎಲ್ಲರೂ ನಮ್ಮ ಮನೆಗೆ ಕರ್ಕೊಬಾರೆ, ಎಲ್ಲರೂ ಬಂದು ಚೆನ್ನಾಗಿರುತ್ತೆ. ಸರಿ ಬಿಡು ಮಂಜಕ್ಕ. ಅವರು ಅಂತ ಇದ್ರು ಎಲ್ಲರೂ ಒಟ್ಟಿಗೆ ಒಂದಿನ ಹೋಗೋಣ ಅಂತ. ಎಲ್ಲಿ ಒಬ್ರಿದ್ರೆ ಒಬ್ರು ಸಿಗಲ್ಲ, ಅದಕ್ಕೆ ನಾನು ಬಂದೆ.
ಹೋಗ್ಲಿ ಬಿಡು. ತಿಂಡಿ ಏನು ಮಾಡಿದ್ದೆ? ಅಯ್ಯೋ ನಾನು ಪುಳಿಯೋಗರೆನೋ ಮೊಸರನ್ನ ಮಾಡಿದ್ದೆ. ತಿನ್ಬಿಟ್ಟು ಈ ಕಡೆ ಬಂದೆ. ಅಂದಂಗೆ ನಿಮ್ಮಲ್ಲಿ ತಿಂಡಿ ಗಮ್ಮಂತಿದೆ. ನಮ್ಮ ಮನೆಯಲ್ಲಿ ದೋಸೆನೋ ಏನೋ ಇರ್ಬೋದು. ದೋಸೆ. ಅತ್ತೆ ಅತ್ತೆ ದೋಸೆ ಹಾಕೊ ಬಂದು ಕೊಡ್ಲ ನಿಮಗೆ? ಬೇಡ, ನನ್ಗೆ ಇವಾಗಲೇ ಏನು ಬೇಡ, ನಂಗೆ ಆಮೇಲೆ ಕೊಡ್ತೀನಿ. ನಾನು ಇವಾಗ ತಾನೇ ಇದು ಕುಡ್ದಲ್ಲ ನೆಲ್ಲಿಕಾಯಿ ಜ್ಯೂಸು, ನೀನೇ ಮಾಡ್ಕೊಟ್ಟಲ್ಲ, ಮರ್ತೋಗ್ಬಿಟ್ಯಾ? ಇವಾಗ ಬೇಡ, ಆಮೇಲೆ ಮಾಡ್ಕೊಡು ಅಂತ ಬಿಡು. ಅತ್ತೆ, ನೀನು ನೆಲ್ಲಿಕಾಯಿ ಜ್ಯೂಸ್ ಕುಡಿದು ಅರ್ಧ ಗಂಟೆ ಆಯ್ತು, ಇವಾಗ ಊಟ ಮಾಡ್ಬೋದು ಮಾಡಿ. ನಿಮಗೆ ಏನಾದರೂ ಒಂದು ಹೇಳ್ಬಿಟ್ಟು ಅದನ್ನ ಹೇಳ್ಕೊಂಡು ಕುತ್ಕೊಬಿಡ್ತೀರಲ್ವ ನೀವು? ಅಲ್ಲ ಅತ್ತೆ, ನಿಮಗೆ ಶುಗರ್ ಬಂದಿಲ್ಲ, ಬರೋ ಚಾನ್ಸ್ ಇದೆ ಅಂತ ಡಾಕ್ಟರ್ ಹೇಳಿರೋದು, ಬಂದೇ ಬಿಡ್ತಂತಲ್ಲ, ಅದಕ್ಕೆ ಮತ್ತೆ ನೀವ್ಯಾಕೆ ಹಿಂಗೆ ಆಡ್ತೀರಾ? ನಿಂಗೆ ಏನಮ್ಮ ಗೊತ್ತು, ನಂಗೆ ಇನ್ನೂ ಬದುಕೋಕ್ಕೆ ತುಂಬ ಆಸೆ ಐತೆ. ಯಾಕಂದರೆ ನನ್ನ ಕೈಲಿ ಇನ್ನೂ ತುಂಬ ಕೆಲಸ ಬಾಕಿ ಐತೆ ಮಾಡಬೇಕಾಗಿರೋದು. ಅದರಲ್ಲಿ ಮೊದಲನೇದಂದರೆ ನನ್ನ ಮೊಮ್ಮಕ್ಕಳನ್ನ ಆಡಿಸ್ಬೇಕು, ಮತ್ತು ನಂಗೆ ಸ್ವಂತ ಮನೆ ಕಟ್ಟಬೇಕು ಅಂತ ಆಸೆ. ಅಷ್ಟೇ ಅಲ್ಲ, ಮತ್ತು ನನಗೆ ಒಂದು ಅದೇ ಈ ಟಿ ವಿನಲ್ಲಿ ಬರ್ತಾನಲ್ಲ ಬೋರ್ಡಣ್ಣ, ಅವಣ್ಣ ಹೆಸರೇನು ಹೆಸರು ನನಗೆ ಗೊತ್ತಿಲ್ಲ. ಅವನ ಅಂಗಡಿಗೆ ಹೋಗ್ಬಿಟ್ಟು ನಂಗೆ ಏನು ಬೇಕು ಎಲ್ಲ ಒಡವೆ ತೊಗೊಬೇಕು, ಸೀರೆ ತೊಗೊಳ್ಬೇಕು, ಹಿಂಗೆ ಸುಮಾರು ಆಸೆ ಐತೆ ಕಣೆ. ಇದೆಲ್ಲ ನೋಡ್ದೇನೆ ಸತ್ತೋಗ್ಬಿಡ್ತೀನ ಅಂತ. ಅಯ್ಯೋ ಬಿಡ್ತಾನೆ ಮಂಜಕ್ಕ, ಯಾಕೆ ಹಂಗಂತೀಯ? ಅಂದಂಗೆ ಮಂಜಕ್ಕ, ನಮ್ಮ ಪವಿತ್ರ ಈ ಬಟ್ಟೆಲಿ ಚೆನ್ನಾಗಿ ಕಾಣಿಸ್ತಾಳೆ ಅಲ್ವಾ? ಹ್ಞೂ ಕಣೆ, ನನ್ನ ಸೊಸೆ ಬಂಗಾರ, ಅವಳು ಗೊಂಬೆ. ಅವಳು ಯಾವ ಥರ ಬಟ್ಟೆ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾಳೆ. ಅಲ್ಲ, ನಾನು ಯಾವಾಗಲೂ ಇವಳನ್ನ ಸೀರೆ ಹಾಕೊಂಡೆ ನೋಡಿದಲ್ವಾ, ಇವತ್ತು ಈ ಡ್ರೆಸ್ ಹಾಕೊಂಡು ತುಂಬ ಮುದ್ದೆ ಕಾಣಿಸ್ತಾವಳೆ. ನಾನೇ ಹೇಳಿದ್ದು, ಕೇಳಿದ್ಲು ಅತ್ತೆ ಹಾಕೊಳ್ಳ ಅಂತ. ಅಲ್ಲ, ನಿಂಗೂ ಚಿಕ್ಕ ವಯಸ್ಸಲ್ವಾ, ನಾನ್ಯಾಕೆ ಬೇಡ ಅನ್ಲಿ, ಅದು ಅದೆಲ್ಲ ಹಳೆ ಕಾಲದವರು, ನಾನು ಹಳೆ ಕಾಲದ ಮುದುಕೆ ಅಲ್ಲ, ಅದಕ್ಕೆ ಹಾಕೊಮ್ಮ ಅಂತಂದೆ. ಓ ಪರಿ ಆಂಟಿ, ಚೆನ್ನಾಗಿದ್ದೀರಾ? ಅಂದಂಗೆ ಸಾರಿ, ನಾನು ನಿಮ್ಮನ್ನು ಗಮನಿಸ್ಕೊಂಡೇ ಇಲ್ಲ. ಕಾಫಿ ತಿಂಡಿ ಏನು ತಗೋತೀರಾ? ತಿಂಡಿ ತಿಂದೆ ಅಂತ ಕೇಳಿಸ್ಕೊಂಡೆ, ಅದಕ್ಕೆ ಸ್ವಲ್ಪ ಟೀ ಮಾಡ್ಕೊಬರಲ್ಲ? ಇಲ್ಲಮ್ಮ ಪವಿತ್ರ, ನನಗೆ ಸಂಕೋಚ ಇಲ್ಲ, ಆಮೇಲೆ ಕೇಳ್ತೀನಿ, ಸದ್ಯಕ್ಕೆ ನನಗೇನು ಬೇಡ. ನೀನು ತಿಂದ ತಿಂಡಿ? ನಂದಾಯ್ತು. ಅತ್ತೆಗೆ ಬೇಕಂತ ಕೇಳಕ್ಕೆ ಬಂದೆ, ಅತ್ತೆಗೆ ಬೇಡ ಅಂತಲ್ಲ, ಆಮೇಲೆ ಮಾಡ್ಕೊಡ್ತೀನಿ. ಅತ್ತೆ, ನಿಮ್ಮ ತಿಂಡಿ ಬೇಕಾದ್ರೆ ನನ್ನ ಕರೀರಿ, ನಾನು ರೂಮಲ್ಲಿ ಇರ್ತೀನಿ, ಸ್ವಲ್ಪ ಕೆಲಸ ಐತೆ. ಸರಿ ಹೋಗು. ಸರಿ, ಮತ್ತೇನು ಸಮಾಚಾರ ಹೇಳಮ್ಮ? ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ, ಅಪ್ಪ ಅಮ್ಮಂಗೆ ನಾನು ಯಾಕೆ ಬೇಡಪ್ಪ, ಬೈತಾಳಪ್ಪ ಕಂಡ್ರೆ ಬೈತಾಳಪ್ಪ ಅಂತ ತಪ್ಪೇನು ನಾನು ಮಾಡ್ದೆ ಕಣಪ್ಪ, ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ, ಬೇಡ ಅನ್ನೋ ಅಮ್ಮ ಕೂಡ ಬೇಕಪ್ಪ. ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಹೇಳ್ತೀಯಾ, ನಿನ್ನ ಪ್ರೀತಿ ಮಾಡ್ತೀನಿ, ಪ್ಲೀಸು ಡ್ಯಾನ್ಸು ನಿಲ್ಸ್ತೀಯಾ? ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಕಣೋ, ನನಗೆ ಯಾವತ್ತೂ ಇಷ್ಟು ಖುಷಿ ಆಗಿರಲಿಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ. ಅದೇನೋ ಕಾಣಿಸ್ತಾ ಇದೆ, ಆದ್ರೆ ಖುಷಿಗೆ ಕಾರಣ ಯಾರಪ್ಪ? ಲೋ ಅರುಣ್, ಅದೇನು ಗೊತ್ತಾ, ನಾನಿವತ್ತು ವಾಕಿಂಗ್ ಹೋಗಿದ್ನಲ್ಲ. ಹೋಗಿದ್ದೆ, ಅದಕ್ಕೇನು? ಮೊದಲು ಪೂರ್ತಿ ಹೇಳೋದು ಕೇಳಿಸ್ಕೊ, ಮಧ್ಯದಲ್ಲಿ ಬಂದು ಮಾಡಬೇಡ, ಕೇಳಿಸ್ಕೊ. ಸ್ವಲ್ಪ ನೀಟಾಗಾದ್ರೂ ಮಾತಾಡೆ. ಅದಕ್ಕೆ ನನ್ನ ಬಾಯಲ್ಲಿ ಆ ಥರ ಎಲ್ಲ ಮಾತಾಡ್ಸ್ಬೇಡ, ನಾನು ಹೇಳೋರು ಸೈಲೆಂಟಾಗಿ ಕೇಳಿಸ್ಕೊ. ಅದು ಪಾರ್ಕಲ್ಲಿ ಹೆಂಗೆ ಗೊತ್ತು, ಯಾರು ಸಿಕ್ಕಿದ್ರು ಗೊತ್ತಾ? ನಮ್ಮಪ್ಪ ಸಿಕ್ಕಿದ್ರು ಕಣೋ. ಅಷ್ಟೇ ಅಲ್ಲ, ನನ್ನ ಹತ್ರ ಮಾತಾಡಿದ್ರೆ ಗೊತ್ತಾ? ಏನು, ನಿಮ್ಮಪ್ಪ ನಿನ್ನ ಹತ್ರ ಮಾತಾಡಿದ್ರ? ವಾ, ಪರವಾಗಿಲ್ವಲ್ಲೇ, ಅಂತೂ ಸಾಧನೆ ಮಾಡ್ಬಿಟ್ಟಿದ್ಯಾ. ಅಂದಂಗೆ ನಿಮ್ಮಪ್ಪ ಮಾತಾಡೋಗೆ ನೀ ಏನು ಮಾಡಿದೆ? ಅರುಣ್, ನಾನೇನು ಮಾಡಿಲ್ಲ ಕಣೋ. ಅದೇನಾಯ್ತು ಗೊತ್ತಾ, ನಮ್ಮಪ್ಪನ ಸಡನ್ನಾಗಿ ನೋಡ್ಬಿಟ್ನಾ, ನನಗೆ ತುಂಬ ಭಯ ಆಗೋಯ್ತು. ಅಷ್ಟೇ ಅಲ್ಲ, ನನಗೆ ತುಂಬ ಬೇಜಾರಾಗೋಯ್ತು ಗೊತ್ತಾ. ನಾನು ತುಂಬ ಹತ್ಕೊಬಿಟ್ಟೆ. ನಾನು ಹತ್ಕೊಂಡಿದ್ದು ನೋಡಿ ನಮ್ಮ ಅಪ್ಪಂಗೆ ಬೇಜಾರಾಯಿತು ಅಂತ ಕಾಣಿಸುತ್ತೆ. ನಮ್ಮ ಅಪ್ಪನೂ ಹತ್ಕೊಂತು, ಮತ್ತೆ ಬೇಜಾರು ಮಾಡ್ಕೊಂತು ಗೊತ್ತಾ. ಆವಾಗ ನಮ್ಮಪ್ಪ ನನ್ನ ಹತ್ರ ಚೆನ್ನಾಗಿ ಮಾತಾಡಿಸ್ಬಿಟ್ರು. ಹೌದೇನೆ, ಹೋಗ್ಲಿ ಬಿಡು, ನಿಂಗೆ ಹೆಂಗೋ ಇವಾಗ ಖುಷಿ ಆಯ್ತಲ್ಲ, ನಂಗೆ ಅಷ್ಟು ಸಾಕು. ಅಷ್ಟೇ ಅಲ್ಲ ಕಣೋ, ನಮ್ಮಪ್ಪ ಹೇಳಿದ್ದಾರೆ ನನ್ನ ಹತ್ರ ಹೇಗೆ ಮಾತಾಡ್ದು, ಇದೇ ರೀತಿ ನಿಧಾನಕ್ಕೆ ಅವಮಾನ, ಯಾರಿಗೂ ಅವಮಾನ ಮಾಡ್ದಂಗೆ, ಜಗಳ ಮಾಡ್ದಂಗೆ, ಅಮ್ಮನ ಅಣ್ಣನ ಮತ್ತು ಪವಿತ್ರನ ಎಲ್ಲ ಜೊತೆಗೂ ಚೆನ್ನಾಗಿ ಮಾತಾಡು, ಅವರು ನೀನು ಒಪ್ಕೋತಾರೆ ಅಂತ ಹೇಳಿದ್ದಾರೆ. ನೋಡ್ದಾ, ನಿಮ್ಮಪ್ಪ ಎಷ್ಟು ಚೆನ್ನಾಗಿ ಹೇಳ್ದಾಗ ನಿಂಗೆ ಅರ್ಥ ಆಗಿದೆ. ಅದೇ ನಾನು ಹೇಳಿದಾಗ ನಿಂಗೆ ಅರ್ಥ ಆಗಿತ್ತಾ? ಪಾಪ ಪವಿತ್ರ ನಮ್ಮ ಮನೆಗೆ ಬಂದಾಗ ಎಷ್ಟು ಅವಮಾನ ಮಾಡಿ ಕಳಿಸ್ತಾವಳನ್ನ. ಅದಕ್ಕೆ ಹೇಳೋದು ಯಾವತ್ತೂ ಆತ್ರಕ್ಕೆ ಏನಂತಾರೆ ಹಂಗೆ, ಅದೇನೇ ಬರ ನನಗೆ ಬಾಯಿಲಿ ಅದೇನೋ ಸಾರಿ, ಆತುರಗಾರನಿಗೆ ಬುದ್ಧಿ ಮಟ್ಟ. ಅದಕ್ಕೆ ಹೇಳೋದು ಆತುರವಾಗಿ ಯಾವುದೇ ಕೆಲಸ ಮಾಡಬಾರ್ದು ಅಂತ. ಅರ್ಥ ಆಯ್ತಾ ಇವಾಗ್ಲಾದ್ರೂ? ಮೊದಲು ಚೆನ್ನಾಗಿ ಗಾದೆ ಹೇಳಿ ಕಲ್ತ್ಕೊಳ್ಳೋ, ನೆಟ್ಟಿಗೆ ಮಾತಾಡೋಕ್ಕೆ ಬರಲ್ಲ, ನನಗೆ ಹೇಳ್ಕೊಡಕ್ಕೆ ಬರ್ತಾನೆ. ಅದು ಆತುರಗಾರನಿಗೆ ಬುದ್ಧಿ ಮಟ್ಟ ಅಲ್ಲ, ಅದಕ್ಕೆ ಮ್ಯಾಚ್ ಆಗೋದು ಕೋಪದಲ್ಲಿ ಮೂಗು ಕುಯ್ಕೊಂಡ್ರೆ ಮತ್ತೆ ಒಂದ ಮಾಡೋಕ್ಕಾಗಲ್ಲ, ಆಗದೇ ಮ್ಯಾಚ್ ಆಗುತ್ತೆ. ಸರಿನಾ? ಸರಿ ಬಿಡು, ಹೆಂಗ ಮ್ಯಾಚ್ ಆಗಿರುತ್ತೆ. ಸರಿ, ನಂಗೆ ಸ್ವಲ್ಪ ಇವಾಗ ಆಚೆ ಕೆಲಸ ಇದೆ, ಆಚೆ ಹೋಗಿ ಬರ್ತೀನಿ. ನಿಂತ್ಕೊಳ್ಳೋ. ಆಚೆನಾ? ಆಚೆ ಏನು ಕೆಲಸ ನಿನಗೆ? ಅದು ಒಬ್ಬನೇ ಹೋಗ್ತಿದ್ಯಾ ಅಥವಾ ಆ ಕೃಷ್ಣ ಬರ್ತಿದ್ದಾಳ?
ಅವಳು ಯಾಕೆ ಬರ್ತಾಳೆ? ಅವಳು ಆಗಲೇ ಕಾಲೇಜಿಗೆ ಹೋಗಾಯ್ತು. ನಂಗೆ ಸ್ವಲ್ಪ ಕೆಲಸ ಇದೆ ಅಂದರೆ ಆಫೀಸ್ ಕೆಲಸ ಮೇಲೆ ಹೋಗ್ತಿದ್ದೀನಿ ಆಯ್ತಾ? ಹ್ಞೂ ಸರಿ ಹೋಗ್ಬಿಟ್ಟು ಬಾ. ಕುಸುಮ ನಿಂತ್ಕೋ, ಸ್ವಲ್ಪ ಮಾತಾಡೋದಿದೆ. ಮಾತಾಡೋದಿದೆಯಾ? ಏನತ್ತೆ ಅದು ನನ್ನ ಹತ್ರ? ನೀನೇ ಅಲ್ಲಮ್ಮ ಇವಾಗ ಈ ಮನೆ ಯಜಮಾನಿ, ಅದಕ್ಕೆ ಸ್ವಲ್ಪ ಮಾತಾಡಬೇಕಾಗಿದೆ. ಶುರುವಾಯ್ತು. ಹೇಳಿ ಅತ್ತೆ, ಅದೇನೋ ವಿಷಯ ಅಂತ. ಅದು ಸರಿ, ಇವಾಗೇನೋ ಇಬ್ರು ಮಾತಾಡೋ ಹಾಗಿತ್ತು. ನೀನು ಮತ್ತೆ ಅರುಣ್ ಏನೋ ಅಪ್ಪ ಸಿಕ್ಕಿದ್ರು ಅಂತಾನೋ ಹೇಳ್ತಾ ಇದ್ದೆ, ಏನು ಅಂತ ಕೇಳ್ಬೋದಾ? ಹಾಂ ಅತ್ತೆ, ಅದು ಇವತ್ತು ನಮ್ಮ ಅಪ್ಪ ಜೊತೆನಲ್ಲಿ ಪಾರ್ಕಲ್ಲಿ ಸಿಕ್ಕಿದ್ರು. ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರು, ಅದನ್ನೇ ಬಂದು ಅರುಣ್ ಹೇಳ್ಕೊಳ್ತಾ ಇದ್ದೆ. ನೀವು ಅದನ್ನು ಕೇಳಿಸ್ಕೊಂಡ್ರಾ? ನಾನು ಹೀಗೆ ಬರ್ತಾ ಇದ್ದೆ, ಕಿವಿಗೆ ಹಾಗೆ ಬಿತ್ತು. ಹೇಳು. ಸರಿ, ಅದೆಲ್ಲ ಹೇಳಿದ್ರೆ ಹೋಗ್ಲಿ. ನನಗೆ ಇನ್ನು ಮನೆ ಗ್ರೀಷ್ಮಂಗೇನೋ ಅವಮಾನ ಮಾಡ್ದಂತಲ್ಲಮ್ಮ, ಯಾಕೆ ಅವಮಾನನ? ಅವಮಾನ ಅಂತಲೇ ಏನು ಅಂದಿಲ್ವಲ್ಲ. ಅದೇನಾಯ್ತು ಅಂದರೆ ಅತ್ತೆ, ಅವಳು ನಮ್ಮ ರೂಮಲ್ಲಿದ್ಲು, ಅದು ಅಲ್ಲದೆ ಅರುಣ್ ಜೊತೆ ತುಂಬ ಕ್ಲೋಸ್ ಆಗಿದ್ಲು. ನಂಗೆ ಸ್ವಲ್ಪ ಯಾಕೋ ನಂಗೆ ಸರಿ ಅಂತ ಅನಿಸಿಲ್ಲ, ಅದಕ್ಕೆ ಏನು ಸರಿ ನಾನು ಕೇಳಿದೆ ರೂಮಲ್ಲಿ ಬರಬೇಡ ಅಂದೆ. ಅದು ಅವಮಾನನ? ಅಲ್ಲಮ್ಮ, ಅವರಿಬ್ರು ಚಿಕ್ಕ ವಯಸ್ಸಿಂದಾನು ಒಟ್ಟಿಗೆ ಆಟ ಆಡ್ಕೊಂಡು ಬೆಳೆದವರು. ಸಲಹೆ ಸಾಮಾನ್ಯವಾಗಿ ಆ ಇಬ್ಬರ ಮಧ್ಯೆ ಇದ್ದೇ ಇರುತ್ತೆ. ನೀನು ಅಷ್ಟಕ್ಕೆ ಅನುಮಾನ ಪಡೋದು, ಅವಮಾನ ಮಾಡೋದು, ಇದೆಲ್ಲ ಯಾಕೋ ನನಗೆ ಸರಿ ಕಾಣಿಸ್ತಾರೆ ನೋಡು. ನನಗದೆಲ್ಲ ಏನು ಗೊತ್ತಿಲ್ಲ ಅತ್ತೆ, ಆದರೆ ಅವಳು ಸ್ವಲ್ಪ ಲಿಮಿಟ್ ಎಲ್ಲ ಕೇಳಿ, ಇಲ್ಲ ಅಂದರೆ ನಾನು ಹೇಳ್ಬೇಕಾಗುತ್ತೆ. ಅದು ನನ್ನ ಸ್ಟೈಲಲ್ಲೇ. ಕುಸುಮ, ನಿಂದು ಯಾಕೋ ತೀರಾ ಅತಿ ಆಗ್ತಾ ಇಲ್ವಾ? ನನ್ನ ಮಗಳು ನನ್ನ ಮೊಮ್ಮಗಳಲ್ಲಿರೋ ಕಾರಣ ನಿಂಗೇನಾದರೂ ಬೇಜಾರಾಗ್ತಿದೆಯಾ? ಹಾಗೇನಿದ್ದು ಒಂದು ವೇಳೆ ಹೇಳ್ಕೊಬಿಡು, ನಾನು ಅವರಿಗೆ ಬೇರೆ ವ್ಯವಸ್ಥೆ ಮಾಡ್ತೀನಿ, ಆಯಿತಾ? ಅದನ್ನೇ ಬಿಟ್ಟು ಈ ರೀತಿ ಒಳಗೊಂದು ಹೊರಗಡೆ ಇಟ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರಲ್ಲ. ನನಗೆ ಅರ್ಥ ಆಗಲ್ಲ ಅನ್ಕೋಬೇಡ, ನನಗೆ ಅರ್ಥ ಆಗುತ್ತೆ. ಅಲ್ಲ ಅತ್ತೆ, ಇಷ್ಟೆಲ್ಲ ಅರ್ಥ ಆಗೋ ನಿಮಗೆ ನನಗೆ ಹೆಂಗೆ ಅನಿಸುತ್ತೆ ಅವರಿಬ್ಬರು ಒಟ್ಟಿಗೆ ಇದೆ ಅಂತ ಅರ್ಥ ಆಗಲ್ವಾ? ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಒಂದು ವೇಳೆ ಅರ್ಥ ಆದರೂ ಆಗ್ಬೋದೇನೋ. ನೋಡಿ ಅತ್ತೆ, ನಂಗೆ ಈ ಥರ ಎಲ್ಲ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಇವಾಗ ನನ್ನ ಮೂಡ್ ತುಂಬ ಚೆನ್ನಾಗಿದೆ, ಯಾಕೆಂದರೆ ನಮ್ಮಪ್ಪ ಅಂತ ಮಾತಾಡಿದ್ದಾರೆ. ಆ ಖುಷಿನ ಸ್ವಲ್ಪ ಎಂಜಾಯ್ ಮಾಡಬೇಕು. ಆ ಎಂಜಾಯ್ ಮಾಡೋಕೆ ನನ್ನ ಬಿಟ್ಬಿಡಿ, ಆಯಿತಾ? ಈ ಜಗಳ ಎಲ್ಲ ಏನಿದ್ರು ಆಮೇಲೆ ಮಾಡೋಣ, ಅಂದರೆ ಊಟ ಆದಮೇಲೆ ಮಧ್ಯಾಹ್ನ, ಸರಿನಾ? ಈಗ ನಾನು ಹೋಗ್ತಿದ್ದೀನಿ, ಬಾಯ್. ಇವಳನ್ನ ಹಿಂಗೆ ಬಿಟ್ಟರೆ ಆಗಲ್ಲ. ನಾನೇನು ಅಂದ್ಕೊಂಡಿದ್ದೆ, ಅವ್ರ ಅಮ್ಮ ಹತ್ರ ಜಗಳ ಮಾಡ್ತಾಳೆ, ಅವ್ರ ಅಮ್ಮನ ಮೊದಲು ಇವಳು ದೂರ ಮಾಡಬೇಕು ಅಂತ. ಆದರೆ ಈಗ ಎಲ್ಲ ಉಲ್ಟಾ ಆಗೋ ಥರ ಕಾಣಿಸ್ತಾ ಇದೆ. ನಾನೇನು ಅಂದ್ಕೊಂಡ್ರೆ ಇಲ್ಲೇನೋ ಆಗ್ತಾ ಇದೆಯಲ್ಲ. ಇವಳನ್ನ ಹೆಂಗೆ ಬಿಟ್ಟರೆ ನನ್ನನ್ನೇ ಮನೆ ಬಿಟ್ಟು ಆಚೆ ಹಾಕ್ಬಿಡ್ತಾಳೆ ಬೇಕಾದರೆ ಅವಳು ಅಂತ. ಅವಳೆ ಇವಳು ಒಂದು ಗತಿ ಕಾಣಿಸ್ಬೇಕು ಆದಷ್ಟು ಬೇಗ.